ದಾಂಡೇಲಿ ಬಸ್ ನಿಲ್ದಾಣದಲ್ಲಿ ಬೀದಿ ನಾಯಿಗಳ ಹಾವಳಿ, ಭಯದ ವಾತಾವರಣ, ನಿಯಂತ್ರಣಕ್ಕೆ ಸಾರ್ವಜನಿಕರಿಂದ ಮನವಿ. ದಾಂಡೇಲಿ ನಗರದಲ್ಲಿ ಕಳೆದ 1.5 ವರ್ಷದಿಂದ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿ ಇದ್ದು, ಸಾಕಷ್ಟು ಬಾರಿ ಮಕ್ಕಳು ದೊಡ್ಡವರೆನ್ನದೇ ಅವರಿವರಿಗೆ ಕಚ್ಚಿದ ಘಟನೆಗಳು ನಡೆದಿದೆ. ಇನ್ನು ದ್ವಿಚಕ್ರ ವಾಹನ ಸವಾರರನ್ನು ಅಟ್ಟಾಡಿಸಿಕೊಂಡು ಹೋಗಿರುವ ನಿದರ್ಶನಗಳು ಕೂಡ ಸಾಕಷ್ಟಿದೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅನೇಕ ಬಾರಿ ನಗರಸಭೆಗೆ ಆಗ್ರಹವನ್ನು ಮಾಡಲಾಗಿತ್ತು. ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಾಗಿರುವುದರಿಂದ ಇವುಗಳ ನಿಯಂತ್ರಣ ಅಷ್ಟು ಸುಲಭ ಸಾಧ್ಯವಿಲ್ಲವಾಗಿದೆ. ಬಹಳ ಪ್ರಮುಖವಾಗಿ ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಎಲ್ಲಿ ನೋಡಿದರೂ ಅತ್ತಿಂದಿತ್ತ ಬೀದಿ ನಾಯಿಗಳ ಗುಂಪು ಇರುವುದನ್ನು ಕಾಣಬಹುದು. ಬಸ್ಸಿಗಾಗಿ ಬರುವ ಪ್ರಯಾಣಿಕರು ಭಯದಿಂದಲೇ ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಂದು ಭಾನುವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ನಗರದ ಬಸ್ ನಿಲ್ದಾಣದ ಆವರಣದಲ್ಲಿ ಬೀದಿ ನಾಯಿಗಳು ಗುಂಪಾಗಿ ಅತ್ತಿಂದಿತ್ತ ಓಡಾಡುತ್ತಿದ್ದು, ಪ್ರಯಾಣಿಕರು ಭಯದಿಂದಲೇ ಬಸ್ ನಿಲ್ದಾಣಕ್ಕೆ ಬರುವಂತಾಯಿತು. ಇನ್ನು ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಬೀದಿ ನಾಯಿಗಳನ್ನು ಎಷ್ಟು ಓಡಿಸಿದರೂ ಕೂಡ ಒಮ್ಮೆ ಹೋಗಿ ಮತ್ತೆ ಬಸ್ ನಿಲ್ದಾಣದ ಆವರಣವನ್ನೇ ತಮ್ಮ ಮನೆಯನ್ನಾಗಿಸಿಕೊಂಡಿವೆ. ಬೀದಿ ನಾಯಿಗಳಿಂದ ಸಾಕಷ್ಟು ತೊಂದರೆಯಾಗುತ್ತಿದ್ದು, ಈ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಅಗತ್ಯ ಕ್ರಮವನ್ನು ಕೈಗೊಂಡು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗಬೇಕೆಂದು ಸ್ಥಳೀಯ ಸಾರ್ವಜನಿಕರು ಇಂದು ಭಾನುವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಇಲ್ಲಿ ನಾಯಿಗಳು ಜಾಸ್ತಿ ಆಗಿದೆ ಸರ್. ಯಾಕಂದ್ರೆ ಎಲ್ಲ ಬಸ್ಗಳ ಮಧ್ಯದೊಳಗೆ ಬಂದು ಸಿಕ್ಕೊಂಡ್ಬೀಳ್ತವೆ. ಜನರಿಗೂ ತೊಂದರೆ ಆಗಿದೆ. ಯಾಕಂದ್ರೆ ಇಷ್ಟು ನಾಯಿಗಳು ಡೈಲಿ ಬರೋದು ಆಗಿದೆ. ಎಲ್ಲ ಗಾಡಿ ಒಳಗೆಲ್ಲ ಸಿಕ್ಕೊಂಡ್ಬೀಳೋದು ಇದೆಲ್ಲ ಆಗ್ತಾ ಇದ್ದಾವೆ. ಸಣ್ಣ ಹುಡುಗರು ತಿರುಗಾಡೋದು ಕಷ್ಟ ಆಗಿದೆ. ಈಗ ಯಾರಿಗಾದ್ರೂ ಕಚ್ಚಿದ್ರೆ ಸ್ವಲ್ಪ ಕಷ್ಟ ಸರ್. ಸ್ವಲ್ಪ ನಮ್ದು ಎಲ್ಲರೂ ಸ್ವಲ್ಪ ಬಂದು ಸಹಕಾರ ಕೊಟ್ಟು ನೋಡ್ಕೋಬೇಕಲ್ರಿ ನಾಯಿಗಳಿಗೆ. ನಾವು ಹೇಳೋದು ಉದ್ದೇಶ ಏನಂದ್ರೆ ಸರ್, ಇದು ಬಸ್ ಸ್ಟ್ಯಾಂಡಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಬರ್ತಾರೆ, ಕಾಲೇಜ್ ಮಕ್ಕಳೆಲ್ಲ ಬರ್ತಾರೆ, ಚಿಕ್ಕ ಮಕ್ಕಳು ಬಸ್ಸಿಗೆ ಬರ್ತಾರೆ. ಯಾಕಂದ್ರೆ ಈಗ ಬಸ್ ಎಲ್ಲ ಫ್ರೀ ಆಗಿಬಿಟ್ಟಿದೆ. ಎಲ್ಲರೂ ಆಟೋ ಗಿಟೋ ಎಲ್ಲ ಬಂದ್ ಮಾಡಿದ್ದಾರೆ. ಮಕ್ಕಳೆಲ್ಲರೂ ದೂರ ಓಲ್ಡ್ ದಾಂಡೇಲಿ ಪಟೇಲ್ ನಗರದಿಂದ ಬಸ್ಸಿಗೆ ನಿಂತಿರ್ತಾರೆ. ಈ ನಾಯಿಗಳು ನೋಡಿ, ಇಲ್ಲಿ 20ರಿಂದ 25 ನಾಯಿಗಳು ಬಸ್ ಸ್ಟ್ಯಾಂಡಲ್ಲಿ ಇದ್ದಾರೆ. ಇದು ಬಸ್ ಸ್ಟ್ಯಾಂಡ್ ಹೋಗಿ ನಾಯಿಗಡೆ ಮನೆ ಆಗಿಬಿಟ್ಟಿದೆ. ಏನು ನಾಯಿ 1-2 ನಾಯಿ ಯಾಗೂ ಹೋಗಿ ಕಚ್ಚಿದ್ರೆ ಯಾರು ಜಿಮ್ಮೆದಾರಿ? ಇದಕ್ಕೆ ಆಗಿರುವಂಥ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ನಾಯಿಗಳನ್ನು ಏನಾದರೂ ಮಾಡಬೇಕು. ಇವತ್ತು ಸಂಡೇ ಇದೆ. ಸಂಡೇ ಪೇಟೆಗಾಗಿ ನೂರಾರು ಜನ ಬಸ್ಸಿಗೆ ಬರ್ತಾರೆ. ಮಹಿಳೆಯರು ಬರ್ತಾರೆ, ವಯಸ್ಸಾಗಿದ್ದವರು ಬರ್ತಾರೆ, ಮತ್ತು ಬೇರೆ ಯಾರು ಬರ್ತಾ ಇರ್ತಾರೆ. ಇಷ್ಟು ನಾಯಿಗಳೇ ಇದ್ದಾರೆ ಇಲ್ಲಿ. ಇವತ್ತು ಸಂಡೇ ಫುಲ್ ಬರುತ್ತೆ ಬಸ್ಸು. ಅನಾಹುತ ಆಗಿ ಯಾರಾದರೂ ಕಚ್ಚಿದರೆ ಇದಕ್ಕೆ ಯಾರು ಅಪಾಯ, ಯಾರು ಹಾನಿಕಾರ, ಯಾರು ಇದಕ್ಕೆ ಆಮೇಲೆ ಅದಕ್ಕೆ ಮುಂದ್ಗಡೆ ಏನೂ ಆಗುತ್ತೆ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ನಾಯಿಗಳನ್ನು ಏನಾದರೂ ಮಾಡಬೇಕು ಸರ್. ನಮ್ದು ಇಷ್ಟೇ ಹೇಳೋದು ಉದ್ದೇಶ ನಿಮ್ಗೆ.